ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ವಕಫ್ ಕಾಯ್ದೆಗೆ ಸುಮಾರು 44 ತಿದ್ದುಪಡಿಗಳನ್ನು ತರಬೇಕಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕು ಅನ್ನುವಂಥ, ಯಾಕೆ ಕಿತ್ತು ಹಾಕಬೇಕಂತೇಳಿ ಜನಜಾಗೃತಿಯನ್ನು ನಾವು ನಮ್ಮ ತಂಡದವರು ಬೀದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ಕಲ್ಯಾಣ ಕರ್ನಾಟಕ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ. ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು, ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಾಳೆ ಡೆಲ್ಲಿ ವರಿಷ್ಠರು ಭೇಟಿ ಆಗ್ತೀರಾ ಅಥವಾ ವಕ್ಫ್ ಬೋರ್ಡ್? ನಮಗೆ ಸಂಬಂಧಪಟ್ಟಿದ್ದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ, ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ, ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ. ಅಷ್ಟಕ್ಕೆ ಸೀಮಿತವಾಗಿ ನಮ್ಮ ಕಾರ್ಯದರ್ಶಿದೆ. ಮನೆಯಲ್ಲಿ 15ಕ್ಕೂ ಹೆಚ್ಚು ಶಾಸಕರು ಮತ್ತು ವಿರೋಧಿಗಳು ಯಡಿಯೂರಪ್ಪ ಬೆಂಬಲಿಗರು ಅವ್ರಿಗೆ ಇವತ್ತು ಉಚ್ಚಾಟನೆ ಮಾಡಬೇಕು, ಇಲ್ಲದ್ರೆ ನಾವು ಮನೆ ಬಿಟ್ಟು ಎದ್ದು ಹೋಗಲ್ಲ ಅಂತ ಹೇಳಿ ಬಹಳ ದೊಡ್ಡ ಅನಾಹುತ. ಎಂದು ಕೇಳಿದ್ರೆ ಮನೆ ಬಿಟ್ಟೇ ಹೋಗುದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮಕ್ಕಬೇಕು ಬೇಡ ಮನೆ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಮಾಡ್ಬೇಕ? ನಾವು ನನ್ನ ಎದೆ ಹೊಡಿತೀವಿ. ಮನೆ ಬಿಟ್ಟು ಹೊರಗೆ ಹೋಗುದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ, ಭಾಳ ಕಣ್ಣೀರು ಬರ್ಲಾಕತ್ತಾನ. ಮುಂಜಾನೆ ಹಿಡಿದು ಕೆಲವೊಂದು ಟಿವಿಯರ್ ಹೊಡಿಲಾಕತ್ತಾರ. ಯತ್ನಾಳ್ ಉಚ್ಚಾಟನೆ ಖಚಿತ. ಅವ್ರಿಗೆ ಯಾಕೆ ಹೊಡ್ಲಾಕತ್ತಾರ ನನಗೂ ಗೊತ್ತೈತಿ, ರಾಜ್ಯದ ಜನರಿಗೆ ಗೊತ್ತೈತಿ. ನೀವು ಭಾಳ ಅತಿ ಓವರಾಗಿ ಯಾವ್ದಾರ ಹೇಳಕತ್ತಾರ ಅಂದ್ರೆ ಜನ ಗೊತ್ತಾಗ್ತದೆ. ಇದು ಪೇಮೆಂಟ್ ಆಗೈತಿ, ಅದ ನೀವು ಸುಧಾರಣೆ ಮಾಡ್ಕೊಡ್ರಿ ಮೀಡಿಯಾ. ಅವ್ರ ಮನೆ ಪುತ್ತೇ ಬಿಟ್ಟಿದ್ದಾರೆ. ಎಲ್ಲಾರು ಯಾರು ಪೇಮೆಂಟ್ ತಗೋತಾರ? ನೀವು ಪವರ್ ಟಿವಿ ಮತ್ತೆ ನಿಮ್ಗೆ ಗುರ್ತೇ ಐತಲ್ಲ ಮಾತಾಡಬೇಡ್ರಿ. ಪವರ್ ಟಿವಿ ಅವರು ಮಾತಾಡಬೇಡ್ರಿ ಆ ವಿಷಯ. ನಿಮಗೆ ಹೇಳಿ ನನ್ನ ಪವರ್ ಟಿವಿ ಅಂತ ಬಿಡ್ರಿ. ನೀವು ಪವರ್ ಟಿವಿ ಬರಬೇಡ್ರಪ್ಪ ನನ್ನ ಬಲ್ಲಿ. ಯಡಿಯೂರಪ್ಪನ ಮನೆ ಮುಂದೆ ನಿಂತ್ರಿ ನಿಮ್ಗೆ ನಾನು ಅಲರ್ಜಿ ಇದ್ರೆ ಬಿಟ್ಬಿಡ್ರಿ. ಕಳೆದ 15 ವರ್ಷಗಳಿಂದ ರಾಜ್ಯದಲ್ಲಿ ಯತ್ನಾಳ್ ಉಚ್ಚಾಟನೆ, ಯತ್ನಾಳ್ ನೋಟಿಸ್ ಇದೆ ಕೇಳ್ತೇವೆ ಸರ್. ನಾವು ಬಹಳ ಅದನ್ನ ಇವತ್ತು ನೀವು ಇನ್ ಮ್ಯಾಗರ ನಿನ್ನೆ ರಾತ್ರಿದು ಹೊಡಿಲಾಕತ್ತೀರಿ ನಿಮ್ಮ ಚಾನಲ್ದವ್ರು. ಇನ್ ಮ್ಯಾಗರ ಹೇಳಿ 15 ವರ್ಷದ ಇದು ನಡೆದಿದೆ, ಯಾಕೆ ಉಚ್ಚಾಟನೆ ಆಗ್ತಾ ಇಲ್ಲ? ಒಂದು ತಾಸದ ಎಪಿಸೋಡ್ ಮಾಡ್ರಿ ಸರ್. ಈಗ ನಾಳೆ ಅಂದ್ರೆ ನೀವು ಡೆಲ್ಲಿ ಹೊರಟಿದ್ರಿ, ಎಲ್ಲ ನಿಮ್ ಟೀಮ್ ಜೊತೆಗೆ ಹೋಗ್ತೀರಾ ಅಥವಾ ಎಲ್ಲ ಟೀಮ್ ವರದಿ ಅಂತ? ಇಲ್ಲಿ ಟೀಮ್ ಬೇರೆ ಬೇರೆ ವಿಮಾನದಾಗ ಹೋಗ್ತೀವಿ. ಮತ್ತೆ ಬೇರೆ ಬೇರೆ ವಿಮಾನದಲ್ಲಿ ಹೊರಟ ಟೀಮ್ನಲ್ಲಿ ಒಡಕು ಬಂದಿತ್ತ ಮತ್ತೆ ನಾಳೆ ಹೊಡಿಬೇಕ್ರಿ. ಬೇರೆ ಬೇರೆ ನಾವು ಅವ್ರಿಗೆ ಬೆಂಗಳೂರಿನಿಂದ ಬರೋರು ಅದಾರ, ಮಂಗಳೂರಿನಿಂದ ಬರೋರು ಅದಾರ, ಹೈದರಾಬಾದ್ನಿಂದ ಬರೋರು ಅದಾರ. ಒಟ್ಟಾಗಿ ನಾವು ದಿಲ್ಲಿ ಒಳಗೆ ಒಂದೇ ಹೋಟೆಲ್ದಾಗೂ ಇರೋದಿಲ್ಲ, ಒಂದೇ ಇದ್ರಾಗ ಇರೋದಿಲ್ಲ. ಅದನ್ನು ಬೋಡಕತ್ತೆ ಹೋಗಿವಿ. ಸರ್, ಈಗ ವಿಜೇಂದ್ರ ಹೇಳ್ತಾರೆ ಯತ್ನಾಳ್ ವಿರುದ್ಧ ಯಾವುದೇ ದೂರು ಕೊಟ್ಟಿಲ್ಲ ವರಿಷ್ಠರಿಗೆ ಅಂತ. ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡಿಲ್ಲ. ಬಟ್ ಈಗ ರಾಜ್ಯದಲ್ಲಿ ಇಷ್ಟು ಗೊಂದಲ ನಡೆದಿದೆ ಸರ್ ಬಿಜೆಪಿಲಿ. ಏನೂ ಗೊಂದಲ. ನಾವು ವಕಫ್ ಬಗ್ಗೆ ಮಾತಾಡ್ತಪ್ಪ, ವಕಫ್ ಬಗ್ಗೆ ಮಾತಾಡ್ತಪ್ಪ. ಹೋರಾಟವನ್ನ ಸಹಿಸ್ತಾರೆ ಸರ್. ರಾಜ್ಯ ಸರ್ಕಾರ ಅಲ್ರಿ, ಇಡೀ ದೇಶದ ಕ್ಯಾನ್ಸರ್ ಐತು. ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ. ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನ್ ಹಚ್ಚಿದೆ ಬೆಂಕಿ. ಲಕ್ಷಾಂತರ ಎಕರೆ, 1,11,000 ಎಕರೆ ಅಂದಿದ್ದ ಭೂಪ ಈಗ 6,20,000 ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ವಕಫ್ನವ್ರು. ನಮ್ಮ ದೇಶದಲ್ಲಿ 38 ಲಕ್ಷ. ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ. ಯಾರನ್ನೋ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋಗಿ? ನಮ್ಮ ಕೆಲಸ ಇಲ್ಲ. ನೀವು ನಿಮ್ಮ ಇದರಲ್ಲಿ ಎಷ್ಟೋ ಚಾನಲ್ಗಳು ಒಳ್ಳೆ ಇದನ್ನು ಕೊಡ್ಲಕತ್ತಾರ ನಮ್ಗೆ, ಅವ್ರನ್ನ ಅಭಿನಂದಿಸ್ತೀನಿ. ಯಾರು ನಮ್ಮನ್ನು ಮುಗಿಸ್ಬೇಕಂತ ಕೆಲವೊಂದು ಚಾನಲ್ದವರು ಬುಕ್ ಆಗ್ಯಾರ, ಅವ್ರು ಖಂಡಿಸ್ತೀನಿ. ವಿಜೇಂದ್ರ ನೀವು ಅವ್ರ ಆಪ್ತ ವಲಯ ಯಾಕೆ ನನ್ ಗಂಟು ಬಿದ್ದೀರಿ? ನೀವು ಏನ್ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಏನ ಆಯ್ಕೆ ಕಸರತ್ತಲ್ಲಿ ಹೈಕಮಾಂಡ್ ಬಿಟ್ಟಿದೆ, ಅದಾದ್ಮೇಲೆ ರಾಜ್ಯದಲ್ಲಿ ಉಚ್ಚಾಟನೆ ಮಾಡ್ತಾರತ್ತ ಆ ಬಗ್ಗೆ ಚರ್ಚೆ ಆಗ್ತಿದೆ ಅಂತ ಒಂದು ಚರ್ಚೆ ನಡೀತದೆ ಸರ್. ಮಹಾರಾಷ್ಟ್ರ ಚುನಾವಣೆ ಮುಂದೆ ಮತ್ತೊಂದು ರಾಜ್ಯದ ಚುನಾವಣೆ ಬರ್ತದೆ, ಏನೂ ಆಗೋದಿಲ್ಲ. ನೀವು ಯಾಕೆ ನನಗೆ ಮಾಧ್ಯಮದವ್ರು ಯಾಕೆ ಗಾಬರಿಗಿರತ್ ನಾನು ಉಚ್ಚಾಟನೆ ನೀವು ಯತ್ನಾಳ್ ಉಚ್ಚಾಟನೆ ಮುಂದೆ ಏನು ಯತ್ನಾಳ್ ಭವಿಷ್ಯ ಏನು ವಿಚಾರ ಮಾಡಿ. ನಾ ನಂಬರ್ 1 ಆಗ್ತೀನಿ ಕರ್ನಾಟಕ. ನೀವು ಬರ್ಕೊಂಡು ಇಟ್ಕೋರಿ. ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ಕರೆದು ಹೇಳ್ತೀನಿ. ಅವಾಗ ನೀವು ಕರಿತೀರಿ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ. ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ. ನೀವು ಉಚ್ಚಾಟನೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿರಿ. ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ 1 ಆಗವನೆ.
ನೀವೇನ್ ನಮ್ಮ ಪರವಾಗಿ ಬರೀರಿ ಬೇಕಾದ್ ಬಿಡಿ. ಈಗ ನಂದು ಒಂದು ಸೋಷಿಯಲ್ ಮೀಡಿಯಾ ಐತಿ, ನೀವ್ ಏನಾರ ತಪ್ಪು ಬರೆದ್ರು ಅದ್ರಾಗ ಹೀಗೂ ಹೇಳಿದ್ರ ಯತ್ನಾಡ್ರಂತ ನನ್ನೊಂದು ಹಾಕ್ತೇನೆ. ಪ್ರೀತಿ ಐತೋ ನಾನು ಮುಗಿಸ್ಬೇಕಂತೀರೋ ಯಾರು ಗೊತ್ತಾ? ಒಮ್ಮೊಮ್ಮೆ ಪ್ರೀತಿ ತೋರಿಸಿ ನನ್ನ ಕಡೆ ಮಾತಾಡಿಸ್ತೀರ, ಅದನ್ನ ಸಂಜಿತನ ನೋಡ್ಬಿಟ್ಟು ಎಳದೇ ಹೇಳ್ತೀರಿ. ಅದಕ್ಕೆ ಪ್ರೀತಿ ಐತೆ, ಇಷ್ಟು ನೀವು ಬಂದಿರಿ, ನಿಮ್ಗೆಲ್ಲ ಧನ್ಯವಾದಗಳು. ಒಳ್ಳೆ ಬ್ರೇಕ್ಫಾಸ್ಟ್ ಇದೆ ಎಲ್ಲ ನಾ ಮಾಡ್ತೀನಿ. ಮತ್ತೆ ಬೇರೆ ಜಿಲ್ಲೆಗಳಿಗೆ ಈಗ ಮೊದಲ ಹಂತ ಮುಗೀತೀಗ. ಈಗ ಎರಡನೇ ಹಂತದಲ್ಲಿ ನೋಡ್ರಿ, ಇದು ಚಿಕ್ಕಬಳ್ಳಾಪುರನಾಗ ನಿನ್ನೆ ದಲಿತರು ಜಮೀನ ಅವ್ರ ಪಾಪ ನೂರಾರು ವರ್ಷದಿಂದ ಮಾಡ್ಕೊತ ಬಂದು ದಲಿತರ ಹೊಲಕ್ಕೆ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂಧರು ಬಡಗಿ ತೊಗೊಂಡು ಹೊಡೆದು ಅವ್ರನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡಿ. ನಾವು ಇಲ್ಲಿಗೆ ಬಿಡುದಿಲ್ಲ. ಬಹಳಷ್ಟು ಕಾಂಗ್ರೆಸ್ನವ್ರು ಹೇಳಿದ್ರು ನಮಗೆ, ಏನ್ ಹೇಳಿದ್ರು, ಈ ಉಪಚುನಾವಣೆ ಸಲಾಗಿ ಒಕ್ಕಪ್ಪ ಇದೆ ಮಾತಾಡ್ಲಾಕತ್ತಾರು. ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು. ಇದು ಆದ್ಮ್ಯಾಗ ಅವ್ರು ಬಂದ್ ಮಾಡ್ತಾರೆ ಬಾಯಿ ಅಂತ. ನಾವೇನು ಬಂದ್ ಮಾಡೀವನ್ರಿ? ಈಗ ಯಾರು ಚುನಾವಣೆ ಅದನ್ರಿ? ನಮ್ದು 3.5 ವರ್ಷ ಚುನಾವಣೆ ಐತಿ, ಪಾರ್ಲಿಮೆಂಟ್ ಇನ್ನೂ 4 ವರ್ಷ ಚುನಾವಣೆ ಐತಿ. ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡ್ಬೇಕತ್ತಿಲ್ಲ. ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ವಕಫ್ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತರೂ ಪಾಪ ಏನು ರೈತರನ್ನ ಜನರ ಜಾಗೃತಿ ಮಾಡೋ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಚಾನಲ್ಗಳದ್ದು ಇದೆ, ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಹಳ್ಳಿ ನಾವು ಮಾತಾಡೇನ್ರಿ ಇವ ಮಾತಾಡಿ ಅದಕ್ಕೆ ಹೇಳ್ತೀರಿ. ಅವು ಕೆಲ್ಸಕ್ಕೆ ಬರ್ಲಾರ್ದು ಕೇಳ್ಕೊತ ಕೂತು ನಾ ಏನು ಮಾಡಲಿ? ಎಲ್ಲ ದೀಪ ಹಾರ್ಯಾವು. ಆ ದೀಪ ಹಾರಿದ ಬಗ್ಗೆ ನೀವು ದೀಪವನ್ನು ಹೇಗೆ ಹಚ್ಚುತ್ತೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಅಲ್ಲೀಗ ಇವ್ರು ರೇಣುಕಾಚಾರ್ಯ ಅಂತಾರೆ, ಜವಾರಿ ಅಲ್ಲ, ನಾವು ಹಳ್ಳಿಯಾಗ ಹುಟ್ಟಿದೀವಿ, ನಾವು ಜವಾರಿನ ಇದ್ದೀವಿ. ಈ ದೇಶನ ಎದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನ್ ಧರ್ಮ ಬಂದಾವ ಅವು ಹೈಬ್ರಿಡ್. ರೇಣುಕಾಚಾರ್ಯರು ನಿಮಗ ಮತ್ತೊಂದು ಏನಿಲ್ಲ ಅನ್ರಿ, ಸೌದತ್ತಿ ರೇಣುಕಾ ಎಲ್ಲಮ್ಮ ನೆನ್ಸೋರಿ ಬಿಟ್ಟು ಬೇರೆ ಏನ್ ನೆನ್ಸೋರಿ? ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಷ್ಟು ಹಣ ಕೊಟ್ಟೈತೆ, ಅದಕ್ಕೆ ಅಭಿನಂದನೆಗಳು. ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಹೋರಾಟ ಮಾಡ್ತಿದ್ರಿ, ಪ್ರಮುಖವಾಗಿ ಬಿಜೆಪಿ ಕೊಟ್ಟಿದ್ರೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇರೋ ಸಂದೇಶ ರವಾನೆ ಮಾಡ್ತಿದ್ರ ಅಂತ. ಈಗ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದೆ ಇಲ್ಲೇ ಬಿಜೆಪಿ ಸಿಕ್ಕ ಸಂದೇಶ ರವಾನೆ ಮಾಡ್ಬೇಕಲ್ರಿ. ನಾನು ತ್ಯಾಗಿಯನ್ನು, ನಾನು ಸನ್ಯಾಸಿ, ನಾನು ಏನಾರು ಆಗ್ಬೇಕತ್ತೀನಿ, ಜನರ ಸಲ ಹೋರಾಟ ಮಾಡ್ಬೇಕತ್ತೀನಿ. ಯತ್ನಾಳರು ತಮ್ಮ ಪ್ರತಿಷ್ಠೆನ ಹೆಚ್ಚು ಮಾಡ್ಕೊಳ್ಳಿ. ಹೌದು, ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡವನೇ. ನಂದು ಸ್ವಾರ್ಥ ಐತಿ, ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ. ಮತ್ತಿನ್ನೇನ್ ಬೇಕು ಹೇಳಿ? ಬಸವಣ್ಣ ವಿರೋಧಿ ಅಂತ ಹೇಳಿ ಬಸವಣ್ಣವ್ರ ಬಗ್ಗೆ ನೋಡ್ರಿ, ರಮೇಶ್ ಜಾರಕಿಹೊಳಿ ಅವರು ಪಾಪ ಒಬ್ಬ ಒಳ್ಳೆ ಮನುಷ್ಯ, ನೇರವಾದಿ. ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಾಕ ಪ್ರಯತ್ನ ಮಾಡ್ತೀರಿ. ಹಂಗ ಮಾಡಬೇಡ್ರಿ. ಅವರೆಲ್ಲ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು, ಆದರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರಂದ್ರೆ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ಏನು ಅವ್ರನ್ನ ಮುಗಿಸಿಬಿಡ್ಬೇಕಂತ ಮಾಡಿದ್ರು, ಮುಗಿದಿಲ್ಲ. ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಬಹಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ. ಬಸವಣ್ಣ ವಿರೋಧಿ ಅಂತ ಹೇಳಿ ಚಾಲು ಮಾಡ್ರಿ. ಇಲ್ಲ, ನನ್ನ ಹೆಸರೇ ಬಸವಣ್ಣ ಐತಲ್ಲ, ನನ್ನ ಹಣಿ ಮ್ಯಾಗ ವಿಭೂತಿ ಐತೆಲ್ಲ. 1,000 ಆಕಳ ಕಟ್ಟಿನಿ. ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕದಾಗ ತೋರಿಸ್ರಿ ಬರೀ ನಾನು ಗೋಶಾಲ. ಬಸವಣ್ಣವರು ನಿಜವಾದಂಥ ಕಾಯಕವೇ ಕೈಲಾಸ ನಾವು ಮಾಡಕತ್ತೀವಿ. ಅವ್ರು ಹೇಳಿದ್ದು ದುಡಿತೀವಿ. ನಮಗ ಬಸವಣ್ಣವ್ರ ದಾಟಿಯಲ್ಲೇ ನಾವು ಮಾತಾಡ್ತೇವೆ. ಸರ್, ಬಸವಣ್ಣವ್ರು ಇದ್ದಂತ ಒಂದು ಇದು ಕಬ್ಜಾ ಆಗಿದೆ ಅಂತ ಹೇಳಿ. ಪೀರ್ ಭಾಷಾ ದರ್ಗಾ ಆಗೈತಿ, ಅದ್ರ ಬಗ್ಗೆ ಮಾತಾಡ್ತೇವೆ. ಸ್ವಾಮಿಗಳಿಗೆ ಬಿಡ್ರಿ, ಯತ್ನಾಳ್ ತೊಗೊಂಡು ಸುಡಾಡ್ ಮಾಡೋದ್ರಿ. ನೀವು ಅದ್ರ ಬಗ್ಗೆ ಹೋರಾಟ ಮಾಡ್ತೀರಾ? ಮಾಡ್ತೀವಿ. ಈಗ ಅವರು ಅಂದೋಲ ಸ್ವಾಮಿಗಳು ಹೋರಾಟ ಮಾಡ್ತೀವಿ, ಎಲ್ಲ ಸ್ವಾಮಿಗಳು ಕೊಡ್ತಾರೆ. ನಾವು ಹೋರಾಟ ಮಾಡ್ತೀವಿ. ಪೀರ್ ಭಾಷಾ ಮುಕ್ತ ಆಗಬೇಕು. ಅಲ್ಲಿ ಒಳ್ಳೆಯ ಜಗತ್ತಿನ ಒಂದು ಶಿವಾನ್ ಮಂಟಪ ನೋಡ್ರಿ, ಅಲ್ಲಂ ಪ್ರಭುಗಳು ಅದರ ಸ್ಪೀಕರ್ ಇದ್ರು, ಅಧ್ಯಕ್ಷತೆ ವಹಿಸಿದ್ರು. ಬಸವಣ್ಣವರು, ಅಕ್ಕಮಹಾದೇವರು, ಎಲ್ಲ ಶರಣರು, ಅವರು ಎಲ್ಲರ ಒಂದೇನು ಶಿವಾನ್ ಇತ್ತು ಅದನ್ನು ಪುನರ್ ನಾವು ನಿರ್ಮಾಣ ಮಾಡುವಂತೆ ಹೋರಾಟ ಅಲ್ಲ. ಅಯೋಧ್ಯ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ. ಹಂಗೆ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ನಿರ್ಮಾಣ ಆಗಿದೆ, ನೋಡ್ತಾ ಇರ್ರಿ. ನಾವು ಅದನ್ನ ಅಲ್ಲಿ ಶಿವಾನುಭವ ಕಟ್ಟಿ
ಅಲ್ಲಮ್ಮ ಮಂಟಪ ಅಲ್ಲ ಸರ್, ಅನುಭವ ಮಂಟಪ ಅಂತೇಳಿ ಪಾರ್ಲಿಮೆಂಟ್ ಹೌದ್ರಿ ಅನ್ರಿ ಶಿವನ ಬಿಟ್ಟು ಏನಾರ ಐತಲ್ಲ ನೀವ್ ಹೇಳಿ ಯತ್ನಾಳ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಅನುಭವ ಮಂಟಪಕ್ಕೆ ಶಿವನ ಮಂಟಪ ಅಂತ ಮೂರ್ಖ ನಿಮ್ಗೆ ಬೇಡಾಗಿದ್ರೆ ನೀವು ಒಟ್ಟಿಗೆ ಅನ್ಬೇಡಿ ಗೌಡ್ರಿಗೆ ಗಬ್ರಿ ಈಗ ದೂರ ಈಗಿನ ನೀವು ರಾಜಕಾರಣಿ ವರ್ಷದಲ್ಲಿ ನಾ ಜಾತಿ ನೀವು ರಾಜಕಾರಣಿ ನೀವು ಕೆಲಸ ಮಾಡ್ತಿದ್ದೀರಾ. ಒಳ್ಳೇದ್ ಮಾಡ್ಲಕತ್ತೀವಿ ಅದು ರೀ ಅನುಭವ ಮಂಟಪ ರೀ ಅನ್ರಿ ಏನಾರ ಅನ್ರಿ ಒಟ್ಟು ಪೀರ್ ಭಾಷೆ ಇದ್ದಿದ್ದು ಅನುಭವ ಮಂಟಪ. ನೀವು ಯಾಕೆ ಮಾಧ್ಯಮದ ನಮ್ಮ ಮ್ಯಾಗ ಯಾಕೆ ಬೀಳ್ತೀರ? ಹೊಳ್ಳಿ ಬೀಳ್ ಅವೇ ಕ್ವಶನ್ ಕೇಳಬೇಡ್ರಿ. ನೀವು ವಕಫ್ ಬಗ್ಗೆ ಕೇಳ್ರಿ, ಮೂಡಾ ಬಗ್ಗೆ ಕೇಳ್ರಿ. ಸರ್ ಈಗ ವಕ್ಫ್ ಆಸ್ತಿಯನ್ನು ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಕಬಳಿಕೆ ಮಾಡ್ಯಾರ ಅನ್ನುವಂಥದ್ದು ಏನಾದ್ರು ಮಾಹಿತಿ ಇದೆ? ಅನ್ವರ್ ಮಾನಪಾಡಿ ಅವರೇ ರಿಪೋರ್ಟ್ ಕೊಟ್ಟಾರೆ. 2,70,000 ಕೋಟಿ ರೂಪಾಯಿ ಒಂದು 12 ವರ್ಷದಿಂದ ಅವರು ವ್ಯಾಲ್ಯೂಯೇಷನ್ ಮಾಡಿದ್ದು 2,70,000 ಕೋಟಿ ರೂಪಾಯಿ ಅಷ್ಟು ಈ ರಾಜ್ಯದ ಜಾಫರ್ ಶರೀಫ್, CM ಇಬ್ರಾಹಿಂ ಅವ್ರು ಯಾರು ಇವರು ಕಮರುಲ್ ಇಸ್ಲಾಂ, ಹ್ಯಾರಿಸ್, ರೆಹಮಾನ್ ಖಾನ್ ಇವರೆಲ್ಲರೂ ಜಗದ್ಗುರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಸಹಿತ ಅದ್ರಾಗ ವಕಫ್ ಆಸ್ತಿ ಹೊಡೆದಾರತ್ ಅವರೇ ಹೇಳ್ಯಾರ, ನಾ ಹೇಳಿದ್ದಲ್ಲ. ಅದಕ್ಕೆ ಸುಮಾರು 1,11,000 ಎಕರೆದಲ್ಲಿ ಬರೀ 27,000 ಎಕರೆ ಉಳಿದೈತೆ ಅನ್ವರ್ ಮಾನಪಾಡಿ ಹೇಳ್ತಾರೆ. ಆ ರಿಪೋರ್ಟ್ ಆದ್ರ ಮ್ಯಾಗ ನಾ ಹೇಳಕತ್ತೀನಿ. ಈಗ CM ಇಬ್ರಾಹಿಂನು ನಾನು ನೋಟಿಸ್ ಕೊಟ್ಟಾರ, ನಾನು ಮಾನಹಾನಿ ಆಗಿರುತ್ತೆ, ಅದಕ್ಕೆ ಅವ್ರು ಕೊಟ್ಟು ಕಳ್ಸೀನಿ. ಪೇಜ್ ನಂಬರ್ 60 ಮಾನಪಾಡಿ ಇದರಲ್ಲಿ ರಿಪೋರ್ಟ್ ಇದೆ. ಯಾರ್ಯಾರು ವಕಫ್ ಆಸ್ತಿ ಹೊಡೆದಾರ ಕರ್ನಾಟಕ ಇದೆ. 1,11,000 ತಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕ್ಲೇಮ್ ಮಾಡ್ತಾರೆ. ಆದರೆ ಬಿಜಾಪುರ್ನಲ್ಲಿ ಮೊದಲು ಕ್ಲೇಮ್ ಮಾಡಿದ್ದು 11,000 ಎಕರೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲೇ 17,000-18,000 ಹೋಗಿದೆ. ಇನ್ನೊಂದು ಲಿಸ್ಟ್ ಮಾಡ್ಯಾರ. ನಿಮ್ಗೆ ಇನ್ನೊಂದು ಭಾಳ ಆಶ್ಚರ್ಯಕರವಾದಂಥ ಒಂದು ಪಾಯಿಂಟ್ ಹೇಳ್ತೀನಿ. 8 2BA ವಕಫ್ ಪತ್ರವನ್ನು ಲಿಸ್ಟ್ ಮಾಡ್ಯಾರ. ಅದು ಒಂದೊಂದು ಜಿಲ್ಲೆಯೊಳಗೆ 7-8,000 ಎಕರೆ ಇದೆ. 8 2BA ಅಂದರೆ ಮುಂದೆ ಇದು ವಕಫ್ ಆಗಬೇಕಾಗಿರುವಂಥ ಆಸ್ತಿ ಅಂತೇಳಿ ನೋಂದು ಮಾಡಿ ಸರ್ವೆ ನಂಬರು ಹೆಸರು ಅದನ್ನು ಬೇಕಾದ್ರೆ ನಿಮ್ಗೆ ಯಾರು ಮಾಧ್ಯಮದವ್ರು ಅದು ಬೇಕಂದ್ರೆ ಅದನ್ನು ಮಾಹಿತಿ ಕೊಡ್ತೀವಿ. ಇಲ್ಲಿಗೆ ಇವತ್ತು ರಾತ್ರಿ ಹೋಗ್ತಾರೆ 6:30 ಗಂಟೆ. ಸರ್ ಈಗ ಇನ್ನೊಂದು ವಿಚಾರ ಸರ್ ಈಗ ಇನ್ನೊಂದು ವಿಚಾರ, ಪಂಚಮಸಾಲಿ ಸಮಾಜ ನಿಮ್ಮ ಮೇಲೆ ಬಹಳ ದೊಡ್ಡ ನಂಬಿಕೆ ಇಟ್ಕೊಂಡಿದೆ. ಯತ್ನಾಳ್ ಗೌಡ್ರು ಒಂದು ನ್ಯಾಯ ದೊರಕಿಸಿಕೊಡ್ತಾರೆ. ಕರ್ನಾಟಕದಲ್ಲಿ ಸಮಗ್ರ ಸನಾತನ ಹಿಂದೂ ಧರ್ಮ ನನ್ನ ಮ್ಯಾಗ ವಿಶ್ವಾಸ ಇರ್ತದೆ. ನಿನ್ನೆ ತೆರೆದಾದ 10,000 ಮ್ಯಾಗ ಜನ ಕೊಡಿ. ನಾವೇನು ಗಾಡಿ ಕಳಿಸಿಲ್ಲ, ಊಟದ ವ್ಯವಸ್ಥೆ ಮಾಡಿಲ್ಲ. ಸುಮಾರು 10,000ಕ್ಕಿಂತ ಹೆಚ್ಚು ಜನ ಎದಕ್ಕೆ ಕೂಡ್ಲಕತ್ತಾರ? ತೀರ್ದಾಳದಲ್ಲಿ ನೀವೆಲ್ಲ ನೋಡಿದ್ರಿ. ಒಬ್ಬ ಯಾರೋ ಇಬ್ಬರು ಅಯೋಗ್ಯರು ನನಗೆ ವಕಫ್ ಬಗ್ಗೆ ಮಾತಾಡಬೇಡ ಅಂತ ತೊಂದರೆ ಮಾಡೋದು. ನೀನು ಆ ಶಕ್ತಿ ಪ್ರದರ್ಶನ ಮಾಡಿ ಹೇಳಿದ್ರು ನಾವು ನಿಮ್ಮ ಹಿಂದೆ ಹಂಗೆ ಪಂಚಮಸಾಲಿ ಸಮುದಾಯಕ್ಕೆ ಎಲ್ಲರೂ ಮೋಸ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಅವರು ಸಹಿತ ಮುಜುಗರ ಆಗ್ತತ್ತ ಅವ್ರ ಸರ್ಕಾರ. ಅವಾಗ ನಮ್ಮ ಸರ್ಕಾರ ಇದ್ದಾಗ ಎಟ್ಟೆಟ್ಟು ಹಾರ್ಯಾರಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಂಗೆ ಯಾವ ಓದ್ತಿದ್ರು. ಈಗ ಯಾಕೆ ಕೂತೀರಿ? ಯಾಕವ್ರ ಇಲ್ಲೇ ಬೆಳಗಾವಿ ಜಿಲ್ಲೆದವ್ರೆ. ಇವರೆಲ್ಲ ಆರಿಸಿ ಬಂದಿದ್ದೆ, ಇವ್ರು ಮಂತ್ರಿ ಆಗಿದ್ದೆ ಯಾರು ಕೊಟ್ಟದಾಗ. ಬಟ್ ಈಗ ಕೆಲವ್ರು ಮಾತಾಡಕ್ ಅಲರ್ಜಿ ಪಡ್ತಾ ಇದಾರೆ ಸರ್. ಎಲೆಕ್ಷನ್ ಇದ್ದಾಗ ಹೆಂಗ ಉರುಪ್ಲಿಂದ ಬಂದ್ರು ಈಗ ಬರ್ತಾ ಇಲ್ಲ ಅಂತ ಯಾರು ಅಲರ್ಜಿ ಪಟ್ಟವ್ರು ಮುಂದಿನ ಸಲ ಮಜೆ ಆಗ್ತಾರೆ. ಸ್ವಾಮಿಗಳು ಪಾಪ ಏಕಾಂಗಿ ಹೋರಾಟ ನಾವು ಅದೀವಲ್ಲ ಗಟ್ಟಿ ಇದೀವಿ. ಇಡೀ ಸಮಾಜ ಅವ್ರ ಹಿಂದೆ ಐತ್ರಿ. 4 ಮಂದಿ ಇವ್ರು ಬಿಟ್ಟು 4 MLA ಬಿಟ್ಟು ಹೋದ್ರೆ ಮುಗಿದೋಯ್ತು. ಸಮಾಜದಿಂದ ಕೂಡಲ ಸಂಗಮ ಸ್ವಾಮಿಗಳೊಳಗೆ ನಾವು ಗಟ್ಟಿಯಾಗಿ ನಿಂತೀವಿ. ನಮ್ಮ ಸಮಾಜ ಪರವಾಗಿ ಯಾವಾಗಲೂ ಗಟ್ಟಿರ್ತೀವಿ. ನಾವು ಬರೀ ನಾವು ಒಂದು ಮಾತು ನಿಮ್ಗೆ ವಿನಂತಿ ಮಾಡ್ಕೊತೀನಿ, ಪಂಚಮಸಾಲಿ ಸಲ ಗಟ್ಟಿ ಹೋರಾಟ ಇಲ್ಲ ಇದು. ನಾವು 2D ಮಾಡೀವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ಶೋಭಾ ಕರಂದ್ಲಾಜೆ ಅವರು ಎಲ್ಲ ವಿಶೇಷ ಆಸಕ್ತಿ ತಗೊಂಡು ಬೊಮ್ಮಾಯಿಯವ್ರಿಗೆ ಹೇಳಿ 2D ಅಂತೇಳಿ ಮಾಡಿಕೊಟ್ಟಾರೆ. 2Dಯಲ್ಲಿ ಯಾರ್ಯಾರಿದೀವಿ ಅಂದರೆ ಪಂಚಮಸಾಲಿಗಳು, ಆದಿ ಬಣಿಗರು ಎಲ್ಲ ಉಳಿದು ಏನೇನು 2Aದಾಗಿಲ್ಲ ಲಿಂಗಾಯತರು ಎಲ್ಲ 2Dದಲ್ಲಿದ್ದೀವಿ. ಮರಾಠ ಸಮಾಜ ಇದೆ, ಜೈನ್ ಸಮಾಜ ಇದೆ, ಕ್ರಿಶ್ಚಿಯನ್ರಿದ್ದಾರೆ. ಇಷ್ಟೆಲ್ಲ ಸಮುದಾಯಕ್ಕೆ 2D ಇದೆ. ನಾವು ಬರೀ ಪಂಚಮಸಾಲಿ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡಕತ್ತೀವಿ. ದಯವಿಟ್ಟು ಬರೀ ಪಂಚಮಸಾಲಿ ಅಂತೇಳಿ ನಮ್ಮನ್ನ ಟಾರ್ಗೆಟ್ ಆಗಬಾರ್ದು. ಸಮುದಾಯ ಪಾಪ ಬೆನ್ನ ಹತ್ತಿದೆ. ನಾಳೆ 10ನೇ ತಾರೀಕಿಗೆ ಯಾವ ಜಗತ್ತಿನ ಯಾವ ಶಕ್ತಿಗಳು ಬೇಕಾದ ವಿರೋಧ ಮಾಡಲಿ, ಬೇಕಾದಟ್ಟು ನಮ್ಮ ಹೋರಾಟಕ್ಕೆ ಇವತ್ತು ಸರ್ಕಾರ ಪೊಲೀಸರನ್ನು ಬೆದರಿಕೆ ಹಾಕ್ಲಾಕತ್ತದ. ನಮ್ಮ ಸಮಾಜದ ಮುಖಂಡರಿಗೆ ಒಂದು ರೀತಿ ಎಚ್ಚರಿಕೆ ಏಕವಚನದಾಗ ಫೋನ್ ಮಾಡ್ತಾರೆ.
ಯಾಕೋ ಏನು ನಡೆಸಿವೋ ಹಿಂಗೆಲ್ಲ ನಡೆಸ್ಯಾರ ಪೊಲೀಸ್ ಇಲಾಖೆದವರು. ನಾ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ನಮ್ಮದು ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ನೀವು ತೊಂದರೆ ಕೊಡೋದಾದರೆ, ಏನಾದರೂ ಅನಾಹುತ ಆದರೆ ಈ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಾರಣ. ಆ ನರಗುಂದ ಬಂಡಾಯತೆಯನ್ನು ನಮ್ಮ ಗುರುಗಳು ಹೇಳ್ಯಾರ, ಅಂಥ ಅನಾಹುತ ಆಗೋದಕ್ಕೆ ತಡಿಬೇಕಾದ್ರೆ ತಕ್ಷಣ ಸಿದ್ದರಾಮಯ್ಯನವರು ನಮ್ಮ ಸಮುದಾಯಗಳಿಗೆ ಏನು ನಾವು ಕೊಟ್ಟಿದ್ದು ಸಮುದಾಯಗಳಿಗೆ ಎಲ್ಲರಿಗೂ ಮೀಸಲಾತಿ